ಪಿತೃದೇವೋ ಪಿತೃದೇವೋ ಭವ. ಎರಡು ಮೂರು ಒಂದು ಮೂರು ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿ ವನ ಸಿರಿ ಮೃಗ ಖಗ ನರ್ತಿತ ಸಹಸ್ರಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತ ಸೋದರನುಜ ಶಕುನಿ ನಾಮಾಂಕಿತನಾದ ನಾನು. ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ನನ್ನ ಕುಟಿಲ ಕುಕ್ಷಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ಈ ಅಖಂಡ ಭೂಮಂಡಲಾಧೀಶರೆಂದು ಹೀಗುತ್ತಿರುವ ಆ ಭಾಗ್ಯ ದುರ್ಯೋಧನನ ಸ್ವಕ್ಕಡಗಿಸುವುದು ಸತ್ಯ ಸತ್ಯ ಸತ್ಯವೆಂದು ಪ್ರಮಾಣೀಕರಿಸುತ್ತೇನೆ. ಪಿತೃದೇವ ಸೌಬಲರಾಜ ಶಕುನಿ, ಅಂದು ನಿನ್ನ ಸಹೋದರ ಮುಂದೆ ನೀನು ಮಾಡಿ ಶಬ್ದ ಏನಾಯಿತು? 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 ಸದ್ದು ಧಗ 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 ಕರಾಳೆ ಹರಡಿದ ದಾವ ನೆಲವೆಲ್ಲೆಲ್ಲೋ ಉಳಿವುದೆಂದು ಈ ಕುರುವಂಶಜರು. ಹರಡಿದ ದಾವ ನೆಲವೆಲ್ಲೆಲ್ಲೋ ಉಳಿವುದೆಂದು ಈ ಕುರುವಂಶಜರು. ಕರಾಳೆ ಅಣ್ಣ ತಮ್ಮಂದಿರು ನೂರ್ವರು ನಾವು ನಮ್ಮ ಬದಗಿದ್ದು ಸೆರೆಮನೆಯೊಳು ಸಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು ನಮ್ಮ ಬದಗಿದ್ದು ಸೆರೆಮನೆಯೊಳು ಸಾವು. ನೂರ್ವರಲ್ಲೊಬ್ಬನ ಉಳಿದಿಹನೀಗ ತೀರಿಸಲೆಂದರ ಸಾಲವ ಬೇಗ. ಎಮ್ಮರವಾಗುವುದೆನ್ನೆಯ ಸೇಡು ಸೇಡು ಸೇಡು. ಎಮ್ಮರವಾಗುವುದೆನ್ನೆಯ ಸೇಡು ಸ್ಮಶಾನವೆನಿಪದು ಕೌರವನ ಧಗಧಗ 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 ನೆಟ್ಟಿಗೆ ದ್ವೇಷ ಜ್ವಾಲೆ ಕದನ ಕರಾಳೆ ಕದನ ಕರಾಳ್ ಕದನ ಕರಾಳೆ. ಸದ್ದು ಸದ್ದು ಏನಿ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಹಲ್ಲ ಗೆಳೆಯುತ್ತಿರುವ ಹತಮ ಮರುಳುಗಳೇ ಸದ್ದು. ಏನಿ ಕೊಚ್ಚೆ ಬಗೆವ ಕುಹಕು ಕಂಠದ ಕರ್ಕಶದ ಕೇಕೆ
ಈ ಈ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ನೃತ್ಯ. ಈ ಅಖಂಡ ಭರತ ಖಂಡಕ್ಕೆ ಕುಹಕ ಕುಟಿಲತೆಯ ಪ್ರವೀಣ, ಮೋತ್ಸರ್ಯದ ಮಹಾನ್ ನಿಪುಣ, ಈ ಕಪಟದ್ಯೂತ ವಿದ್ಯಾ ವಿಶಾರದನಾದ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಸಂತು ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಿಕರ್ತನಾದ ಧೂರ್ತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ನಿನ್ನ ಅಪಜಯದ ಅಪಮೃತ್ಯುವಿಗೆ ಅಮಂಗಳದ ನಾಂದಿಯನ್ನು ಹಾಡಿ ನನ್ನ ವಂಶಜರು ಹರಳ ತೊರೆದು ಅದೆಷ್ಟು ವರ್ಷಗಳು ಉರುಳಿ ಹೋಯಿತು ಗೊತ್ತೇ. ಅದೆಷ್ಟು ವರ್ಷಗಳು ಉರುಳಿ ಹೋಯಿತು ಗೊತ್ತೇ. ಗತ ವರ್ಷಗಳ ನೆನಪು ಮರುಕಳಿಸಿ ಬರುತ್ತಿದೆ. ಅನ್ನ ನೀರಿಲ್ಲದೆ ಅಸುನೀಗಿದವರ ಆರ್ತನಾದ ನನ್ನ ಅಂತರಾತ್ಮದೊಡಲನ್ನೇ ಕದಡಿ ಒಡೆಯುತ್ತಿದೆ. ಕಣ್ಣೆದುರಿಗೆ ನಡೆದ ಅಸುರೀ ಕೃತ್ಯದ ಘೋರ ಯಾತನೆ ನನ್ನ ಕರಳ ತಳವನ್ನೇ ಇರಿದು ನರಳಿಸುತ್ತಿದೆ. ನನ್ನ ಸಹೋದರಿ ಗಾಂಧಾರಿ ದೇವಿಯ ಮಾನಸಿಕ ವೇದನೆ ಕಣ್ಣಿದ್ದರೂ ಕುರುಡಿಯಂತೆ ಆ ಪತಿಯನ್ನನುಸರಿಸಿ ನಡೆವ ಆ ಸತಿಯ ಆದರ್ಶತೆಯನ್ನು ಕಂಡು ನನ್ನ ಹೃದಯ ಕರಗಿ ನೀರಾಗಿ ಈಗ ನನ್ನೀ ಕಣ್ಣಳಿಗೆ ಕಂಗೊಳಿಸುವುದೆಲ್ಲ ಕಾರಾಗೃಹವಾಗಿ ಕಿವಿಯಲ್ಲಿ ಕೇಳುವ ಕೂಗು ಕರ್ಕಶದ ಕಿಡಿಯಾಗಿ ನಾನು ನಿಂತ ನೆಲವೇ ಶತ ಜೀವಗಳ ಚಿತೆಯುರಿಸುವ ಮಸಣವಾಗಿ ಕಾಡುತ್ತಿದೆ, ನನ್ನನ್ನು ಕಾಡುತ್ತಿದೆ. ಅಂದು ಸೇಡಿನ ಕಿಡಿಯಾಗಿ ಉಳಿದು ಆ ಕುರುಕುಲದ ಗೂಡನ್ನು ಒಡೆದು ಪುಡಿ ಮಾಡಿ ಈ ವೀಡಲ್ಲಿ ಚಲ್ಲಾಡಲೆಂದು ನನ್ನೊಬ್ಬನನ್ನು ಉಳಿಸಿ ಮಡಿದರು ನನ್ನ ಒಡನಾಡಿಗಳು. ಈ ನಾಡವಡೆಯ ತನ್ನ ಬಂಧು ಬಾಂಧವರನ್ನಗಲಿ ಮತ್ತು ಅಂಬಲಿಸಿ ಕೊರಗಿ ಸಾಯಬೇಕೆಂದು ಆ 100 ಜನರ ತುತ್ತನ್ನು ನನಗುಣಿಸಿ ಸೇಡೆಂಬ ದಾವಾಗ್ನಿಯ ವಿಷಜ್ವಾಲೆಯಿಂದ ಈ ಅಸ್ತಿನಾವತಿ ಹೊರೆ ದುರ್ಯೋಧನನ ಸಂಹಾರದ ಜ್ವಾಲೆ ನೀನೇ ಶಕುನಿ 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 ಎಂದು ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ಈಗಲೂ ನನ್ನೀ ಶ್ರುತಿ ಪಟಲದಿಂದ ಚಳಿಯದೇ ಉಳಿದು
ನಿರಂತರವೂ ಕಟುಕತನೀವ ಬಡಬಾಗ್ನಿ ಜ್ವಾಲೆಯಂತೆ ನೊಂದು ಬೆಂದು ಜರ್ಜರಿತನಾಗುತ್ತಿದ್ದೇನೆ ಕೌರವ, ಜರ್ಜರಿತನಾಗುತ್ತಿದ್ದೇನೆ, ಜರ್ಜರಿತನಾಗುತ್ತಿದ್ದೇನೆ ಕೌರವ, ಜರ್ಜರಿತನಾಗುತ್ತಿದ್ದೇನೆ. ದುಷ್ಟ ದುರ್ವಿಧಿಯ ಮಾಡಿದ ಮೋಸದ ಕೃತ್ಯದಿಂದ ನೊಂದು ಬೆಂದು ಜರ್ಜರಿತರಾಗಿರುವ ನನ್ನೀ ದೇಹವನ್ನು ಅಣುವಾಗಿ ಚಿತ್ರ ವಿಚಿತ್ರವಾಗಿ ತುಂಡು ತುಂಡಾಗಿ ಕತ್ತರಿಸಿ ನೋಡಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ಎಂಬ ಮಾತ್ಸರ್ಯದ ವಿರುವಾಕ್ಯಗಳ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನನ್ನುಳಿಯಲ್ಲ ದುರ್ಯೋಧನ. ಅವುಗಳು ನನ್ನನ್ನುಳಿಯಲು ಅಸಾಧ್ಯ, ಅಸಾಧ್ಯ, ಅಸಾಧ್ಯ. ದುಷ್ಟ ದುರ್ವಿಧಿಯ ಹೊಟ್ಟೆಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಕುರುಕುಲದ ಕೀಟವೇ ಕೇಳು. ನಾನು ಕೂಡ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ವಿಜಯ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ಆದರೆ ನೀನು ಮಾಡಿದ ಮೋಸದ ಕೃತ್ಯದಿಂದ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ದುರ್ಯೋಧನ, ಗಾಳಿ ಗೋಪುರವಾಯಿತು. ಚಿಂತೆ ಇಲ್ಲ, ಚಿಂತೆ ಇಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಹಿಂದೆ ನಡೆದ ಆ ಕಹಿ ಘಟನೆಗಳನ್ನು ನನ್ನೇ ಮನದಲ್ಲಡಗಿಸಿಟ್ಟುಕೊಂಡು ಮುಂದೆ ಹಡೆಯಿಟ್ಟರೆ ಅದು ಭವಿಷ್ಯವಾಗುವುದು ಎಂಬ ಹಿರಿಯರ ಹಾರ್ಯೋಕ್ತಿಯನ್ನನುಸರಿಸಿ ಅಂತೆಯೇ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನ ವಜ್ರದಿಂದಲೇ ಖರೀದಿಸಬೇಕು. ಅಂತೆಯೇ ನಿನ್ನಂತಹ ಮೋಸಗಾರರನ್ನ ಮೋಸದಿಂದಲೇ ನಾಶಪಡಿಸಬೇಕೆಂದು ಅಂದಿನಿಂದ ಇಂದಿನವರೆಗೂ ನಿನ್ನನ್ನು ಅಡಿಗಡಿಗ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲಿಯೇ ನಡೆಸಿದನು. ದುಷ್ಟ ದುರ್ವಿಧಿಯ ಹೊಟ್ಟೆಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಕುರುಕುಲದ ಕೀಟವೇ ಕೇಳು. ಇನ್ನೆಷ್ಟು ಜನವೋ ನಿನ್ನಧಿಕಾರ, ಇನ್ನೆಷ್ಟು ಜನವೋ ನಿನ್ನಧಿಕಾರ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಸಂಹಾರ.
ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪೇ ಅಧಿಕಾರ 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 ಬಲದಿಂದ ಬಿದ್ದು ಮೆರೆಯುವೆ ಅಭಿಮಾನಿಗೆ ಬಲಿಯ ಕೊಟ್ಟು ಸೂರದನವ ಹಿಡಿದನೆಲ್ಲ ವೀರಪಾತನೋ ಅನ್ಯಾಯವಾಗಿ ಪ್ರಾಣ ಬಿಡುವ ಪಾಪ ಕರ್ಣ ಸಿಡಿದೆದ್ದು 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 ನಿಲ್ಲುವನು ಭೀಮಸೇನನೋ ಸಿಡಿದೆದ್ದು ನಿಲ್ಲುವನು ಭೀಮಸೇನನೋ ನನ್ನ ಗದೆಯಿಂದ ನಿನ್ನ ತೊರೆಯ ಪುಟ್ಟಿಕೊಳ್ಳುವನು ಇದು ನಿನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪೇ ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆಯುವೆ ಅಭಿಮನ್ನಿಗೆ ಬಲಿ ಮನಸ್ಸಿನ ದುಸ್ಸಾಚಿತಾಗ್ನಿ ಜ್ವಾಲೆಯಿಂದ ಸೂರದನವ ಹಿಡಿದನ್ನೆಲ್ಲ ವೀರಪಾತನೋ ಸೂರದನವ ಹಿಡಿದನ್ನೆಲ್ಲ ವೀರಪಾತನೋ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಪಾಪ ಕರ್ಣ ಸಿಡಿದೆದ್ದು 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 ನಿಲ್ಲುವನು ಭೀಮಸೇನನೋ ಸಿಡಿದೆದ್ದು ನಿಲ್ಲುವನು ಭೀಮಸೇನನೋ ನನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಇಲ್ಲ ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪೇ ಅಧಿಕಾರ 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 ಬಲದಿಂದ ಕೊಟ್ಟು ಮೆಚ್ಚುವೆ ಅಭಿಮನ್ನಿಗೆ ಬಲಿಯ ಕೊಟ್ಟು ನಾನು ನೀಚ ನಾನು ನೋಡು ದ್ರೋಹಿ ನಾನು ನೋಡುವೆ ಮನಸ್ಸಿನ ದುಸ್ಸಾಚಿತಾಗ್ನಿ ಜ್ವಾಲೆಯಿಂದ ನನ್ನ ಶರೀರವು ಧಗ ಧಗ ಧಗಲಿ ದಹಿಸುತ್ತಿರುವುದು ಆ ನಿನ್ನ ಕತ್ತಲೆಯ ಕಾರಾಗಾರವನ್ನು ನಾನಿನ್ನೂ ಮರೆತಿಲ್ಲ ದುರ್ಯೋಧನ ನಾನಿನ್ನೂ ಮರೆತಿಲ್ಲ ಅಬ್ಬ ಆ ಹೃದಯ ವಿದ್ರಾವಕ ಘಟನೆಯನ್ನು ಈಗಲೂ ನೆನೆಸಿಕೊಂಡರೆ ನನ್ನ ಹೃದಯಕ್ಕೆ ಕೋಟಿ ಕಟಾರಿಗಳಿಂದ ಒಮ್ಮೆಲೆಗೆ ನಾಟಿದಂತಾಗುತ್ತಿರುವುದು ದುರ್ಯೋಧನ ಒಮ್ಮೆಲೆಗೆ ನಾಟಿದಂತಾಗುತ್ತಿರುವುದು ಅದು ನನ್ನ ಸಹೋದರನ ಧ್ವನಿ ಅದು ಹೊಳಬೇಡಿರಿ 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 ನನ್ನ ಭಾಗ್ಯ ಸಹೋದರನೇ ಹೊಳಬೇಡಿರಿ 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 ನನ್ನ ಭಾಗ್ಯ ಸಹೋದರರೇ ಹೊಳಬೇಡಿರಿ ಆ ದುರ್ಯೋಧನನ ಸಮೇತ ಅವರ 99 ಮಂದಿ ತಮ್ಮಂದಿರ ಚಿನ್ನ ಮುಂಡೆಗಳನ್ನು ನಿಮಗೆ ನರಕದಲ್ಲಿ ನಿರಾಜನಗೊಳಿಸುವೆನು. ಏ ಪಾಪಿ ದುರ್ಯೋಧನ, ನರಕದಲ್ಲಾಗುವ ಭಯಾನಕ ಹಿಂಸೆಗಿಂತಲೂ ಆ ಕುರುಕ್ಷೇತ್ರದಲ್ಲಿ
ಈ ಶಕುನಿಯಿಂದ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಕೌರವ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಧರ್ಮದಾಂಡ ನಿನಗಾಗಿ ಒಂದು ಹನಿ ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನರ ನರ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಬಾಬಾ ನರಕದ ಮಾರ್ಗ? ನಿನಗೆ ಶಕುನಿ ನಿನಗೆ ಎಂಬ ಹರ್ಭಕ್ತಿಯ ವಾಕ್ಯವನ್ನು ಕೇಳಿ ಏಕೆ ಕೋಪಗೊಳ್ಳುವೆ ಛಲದಂಕಮಲ್ಲ. ನಾನು ಮಾಡಿದ ಕಾರ್ಯವೇ ಯುಕ್ತವೇ ಶಕುನಿ? ನಿನಗೆ ಎಂದರೆ ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮಗಳ ಆಗಮನವಾಯಿತು. ನಾನು ಮಾಡಿದ ಕಾರ್ಯವೇ ಯುಕ್ತವೇ ಶಕುನಿ? ಅದಕ್ಕೇಕೆ ಚಿಂತೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ಆ ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ದುರ್ಯೋಧನು ಅಸಹಾಯ ಶೂರನು ತನ್ನೆರಡು ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆ. ಆದರೆ ಜಾತಿ ಹಿಂಸೆ ಸೊಯಿತ ಕಲಹ ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟು ವಿಧವಾಗಿ ಹೇಳಿದನು. ನಾನು ಸ್ವಾಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದೆ ಶಕುನಿ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತುಗಳು ಅಷ್ಟು ಪರಿಗ್ರಾಹ್ಯವಲ್ಲ ಬಿಡು ದುರ್ಯೋಧನ. ಆಧರಿಸುವವರ ಮೊದಲಾದಿ ಕರಿಸೆ, ಆಧರಿಸುವವರ ಮೊದಲಾದಿ ಕರಿಸೆ, ಆಧರಿಸುವವರ ಮೊದಲಾದಿ ಕರಿಸೆ, ಆಧರಿಸುವವರ ಮೊದಲಾದಿ ಕರಿಸಿ ಸದುವೇಷಧಾರಿ ವಿದುರನ ಬಳಿಗೋದ ಪರಿಯ, ಸದುವೇಷಧಾರಿ ವಿದುರನ ಬಳಿಗೋದ ಪರಿಯ ಬಲ್ಲೆಯ ಈ ನುಡಿ ಅಗ್ರಜ ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುತೋದ್ಯವನ ಬಲ್ಲೆಯ ಈ ನುಡಿ ಅಗ್ರಜ. ಕಶ್ಯಪಾದಿ ಸುತರ ಮೃಗಗಳಂತೆ ಕೊಂದ, ಕಶ್ಯಪಾದಿ ಸುತರ ಮೃಗಗಳಂತೆ ಕೊಂದ, ಕಶ್ಯಪಾದಿ ಸುತರ ಮೃಗಗಳಂತೆ ಕೊಂದ, ಕಶ್ಯಪಾದಿ ಸುತರ ಮೃಗಗಳಂತೆ ಕೊಂದ ವರಹ ವೇಷಧಾರಿ ಚೋರ ವಿಷ್ಣು ಹವನ, ವರಹ ವೇಷಧಾರಿ ಚೋರ ವಿಷ್ಣು ಹವನ ಬಲ್ಲೆಯ ಈ ನುಡಿ ಅಗ್ರಜ ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುತೋದ್ಯವನ ಬಲ್ಲೆಯ ಈ ನುಡಿ ಅಗ್ರಜ, ಬಲ್ಲೆಯ ಈ ನುಡಿ ಅಗ್ರಜ, ಬಲ್ಲೆಯ ಈ ನುಡಿ ಅಗ್ರಜ. ಅಗ್ರಜ ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಅಗ್ರಜಾನ್ವಿತ ಕೇಳ್ ಯದು ನಂದನನೋ, ಅಗ್ರಜಾನ್ವಿತ ಕೇಳ್ ಯದು ನಂದನನೋ, ದರಿದ್ರಾನ್ವಿತ ಗೆಳೆಯ, ದರಿದ್ರಾನ್ವಿತ ಗೆಳೆಯ ವಿದುರನನ್ ಸಂಧಿಸಲ್ ಘನ ಕುಟೀರಕ್ಕೆ ಹೋಗಿರ್ಪನೈ, ಸೈಸದ ಸ್ಥಳವು ಎನಗೆ ಅಗ್ರಜ. ಆ ದರ್ಪಿತ ಗೋಪಾಲನು
ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜಪಡಿಯನ್ನು ಆಶ್ರಯಿಸುವಂತೆ ಅವನದು ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತರು ಮತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಮುಗಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ಸುಂಡರನ್ನು ಭೇದಿಸಿ ಚಲವಗೊಳಿಸಿ ಮೆರವನ. ಸುಂಡರನ್ನು ಭೇದಿಸಿ ಚಲವಗೊಳಿಸಿ ಮೆರವನ. ಮುದದಿ ಬರುವ ಅಧಮರ ತುಂಡು ತುಂಡು ಬೈಯುವೆ. ಮುದದಿ ಬರುವ ಅಧಮರನ್ನು ತುಂಡು ತುಂಡು ಗೈಯುವೆ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ಮದವ ಮುರಿವೆ ಈ ಕ್ಷಣ. ಮದವ ಮುರಿವೆ ಈ ಕ್ಷಣ. ಆ ದರ್ಪಿತ ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕೃತ್ರಿಮ ಜಾಲ ಮೂಲವ ತಿಳಿಯುವುದಲ್ಲವೇ. ಮುರಾರಿ ಕೃಷ್ಣನ ಕೃತ್ರಿಮ ಜಾಲ ಮೂಲವ ತಿಳಿಯುವುದಲ್ಲವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದೇ ನಮನೆಗೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದೇ ನಮನೆಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೇರ ಗೊಲ್ಲನ ಮರ್ಮವಾರಿಯದೆ ಈ ಪರಿದುಡುವುದೇ. ನಲ್ಲೇರ ಗೊಲ್ಲನ ಮರ್ಮವಾರಿಯದೆ ಈ ಪರಿದುಡುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನನ್ನ ಪ್ರಿಯ ಸಹೋದರನು ಹೊರಟೇ ಹೋದನಲ್ಲ. ನನ್ನ ಪ್ರಿಯ ಸಹೋದರನನ್ನು ಒಂದೊಂದು ಸಾರಿ ಸಾವನ ಮಾಡಲು ನನಗೆ ದುಸ್ಸಾಧ್ಯವೆನಿಸುವುದು. ನೋಡಿದೆ ಮಾವ, ನನ್ನ ತಮ್ಮನ ಘೋರಾಗ್ರಣ್ಯ ಸ್ವರೂಪವನ್ನು ಮದಗಜಗಳಿಗೆ ಎಷ್ಟಿದ್ದರೆ ಸಿಂಹಕ್ಕೆ ಸರಿಸಾಟಿಬಲ್ಲ. ಶಕುನಿ, ಅದಿರಲಿ, ಕೃಷ್ಣನನ್ನು ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ದುರ್ಯೋಧನ, ಶ್ರೀಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಒಂದು ವೇಳೆ ಹಾಗೇನಾದರೂ ಬಂದವನೇ ಆಗಿದ್ದರೆ ಈ ಸಾರ್ವಭೌಮ ಚಕ್ರೇಶ್ವರನ ವೈಭವವನ್ನು ತೃಣೀಕರಿಸಿ ಓರ್ವ ದಾಸಿ ಪುತ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಮೊದಲಿಗೆ ಸಹಿಸಲಾರದ ಅಪಮಾನ, ಮೊದಲಿಗೆ ಸಹಿಸಲಾರದ ಅಪಮಾನ. ಹೇಗೆ ಸಹಿಸುವೆ ಕೌರವೇ? ಶಕುನಿ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷಬೇಕೆ? ಹೇಳು ಕೌರವೇಶ್ವರ. ಶ್ರೀಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷ ಕಾಲದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನು ಆ ಕಳ್ಳ ಕೃಷ್ಣನು. ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಸ್ನೇಹಿತರಾಗಿದ್ದರು. ಅವರನ್ನು ಕಾರಣವಿಲ್ಲದೆ ಕೊಂದನು. ಅಷ್ಟೇಕೆ ಕಂಸನನ್ನು ವಧಿಸಿ ಏನು ಹರಿಯದ ಆ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸೋದರರನ್ನು ಸುರಪಾನ ಮತ್ತರನ್ನಾಗಿ ಮಾಡಿ ತಾನು ರಾಜ್ಯಭಾರವನ್ನು ವಹಿಸಿಕೊಳ್ಳಲಿಲ್ಲವೇ? ಅಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಮಾವ, ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಭಿಕ್ಷೆ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ಆ ಉದ್ದೇಶ? ಕಾಳ ಸರ್ಪ
ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆಯೇ ಸರಸವಾಡಬಹುದಲ್ಲವೇ? ಹೌದು ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಬಹು ಮುಖ್ಯವಾಗಿತ್ತು. ಒಂದು ವೇಳೆ ಆ ಶ್ರೀಕೃಷ್ಣನೇನಾದರೂ ನಿನ್ನ ಸಹಾಯಕ್ಕೆ ಬರುತ್ತೇನೆಂದು ತಿಳಿಸಿದ್ದರೆ, ಕೃಷ್ಣ ನಿನ್ನ ಸಹಾಯ ನನಗೆ ಬೇಕಿಲ್ಲ, ನಿನ್ನ ಆ ಯದುವಂಶದ ಸಹಾಯ ಮಾತ್ರ ನನಗೆ ಸಾಕೆಂದು ಹೇಳಬೇಕಿತ್ತು. ಆದರೆ ಆ ಉಭಯ ಸಂಕಟದಿಂದ ಮಧ್ಯಮ ಪಾಂಡವ ಅರ್ಜುನನು ನಿನ್ನನ್ನು ಉದ್ಧಾರ ಮಾಡಿದನು. ಶಕುನಿ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲೆ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಶಕುನಿ. ನನ್ನ ಸಹೋದರಳಿಯನು ಬಾಯಲ್ಲಿ ಪಾಪ ಪುಣ್ಯಗಳ ಲೆಕ್ಕ ಇರಲಿ. ಸೋದರಳಿಯ ಶಕುನಿ, ನಿನಗೆಲ್ಲಿಯೋ ಭ್ರಾಂತಿ. ಆ ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ಅವನನ್ನು ಬಿಟ್ಟು ಅವರು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಹಾಗೇನಾದರೂ ನೀನು ಸೋದರರ ವಾತ್ಸಲ್ಯಕ್ಕೆ ಹಣಿಯಾಗಿ ಸಂಧಾನಕ್ಕೆ ಸಮ್ಮತಿ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಅಲ್ಲವಯ್ಯ. ಪಗಡೆಯಾಟದಲ್ಲಿ ಸೋತಾಗಲೇ ಆ ಪಾಂಡವರು ರಾಜ್ಯದ ಮೇಲಿನ ಹಕ್ಕನ್ನು ಕಳೆದುಕೊಂಡರು. ಮತ್ತೆ ಅದನ್ನು ಪಡೆಯಬೇಕೆಂದರೆ ಕುರುಕ್ಷೇತ್ರದ ಮಹಾ ಸಂಗ್ರಾಮದಲ್ಲಿ ಹೋರಾಡಿ ಪಡೆಯಬೇಕೇ ವಿನಃ ಪದೇ ಪದೇ ಈ ತರಹದ ದೈನವೃತ್ತಿ ಏಕೆ? ಸರಿಯಾಗಿ ಹೇಳಿದೆ. ಏನೆಂದು? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೋಬಲ ರಾಜ. ನಿನ್ನ ಸಲಹೆ ಹೊರತಾಗಿ, ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಸೋದರಳಿಯ ಶಕುನಿ, ಅಷ್ಟೇ ಅಲ್ಲ ಕೌರವೇಶ್ವರ, ಅಷ್ಟೇ ಅಲ್ಲ, ಬಾರಿಗೂ ಸಂಧಿಯ ನೆಪದಲ್ಲಿ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಈ ವಿಷಯವಾಗಿ ನನ್ನದೊಂದು ಸಣ್ಣ ಸಲಹೆ ಇತ್ತು ಕೌರವೇಶ್ವರ. ಏನು ಮಾವ ನಿನ್ನ ಸಲಹೆ? ಅದನ್ನು ನಿನಗೆ ಯದಾ ಸಮಯದಲ್ಲಿ ನೆನಪಿಸುವನು. ನಡೆ ಕೌರವೇಶ್ವರ, ನಡೆ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ ಕೌರವೇಶ್ವರ, ನಡೆ ಮಾವ. ಛಲದಂಕಮಲ್ಲ ಅಗ್ರೇಶ್ವರ ದುರ್ಯೋಧನ, ನಡೆ ನಡೆ ನಡೆ. ನಡೆ 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 ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನಡೆ ಎಂದೋ ನನ್ನ ವಂಶವನ್ನು ನಿರ್ವಂಶಗೊಳಿಸಿ ಇನ್ನು ನನ್ನನ್ಯಾರೂ ತಡೆಯುವವರಿಲ್ಲವೆಂದು ಉತ್ತುಂಗದ ಶಿಖರಕ್ಕೇರಿ ಮೆರೆಯುತ್ತಿರುವೆಯ ಮೂಢ. ಇನ್ನು ಮುಂದೆ ಈ ಗಾಂಧಾರಗುಂಡು ಕೇಡಿನ ಸರ್ಪವಾಗಿ ಅರ್ಜುನನ ಧ್ವಜದಡಿಯಲ್ಲಿ ಹಾರಾಡಿ ಚೀರಾಡಿ ಸಾಯುವ ನಿನ್ನ ಸಹೋದರರ ಜೀವಗಳನ್ನು ಕಂಡು ನಕ್ಕು ನಲಿಯುತ್ತೇನೆ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದೆಯೇನೋ? ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅದು ಕಾಗೆ ಒಕ್ಕ ಗೂಡ ಆಯಿತು, ಮಾರಿ ಒಕ್ಕ ಬೀಡಾಯಿತು. ಹೇ ಪಾಪಿ ದುರ್ಯೋಧನ,
ಏನು ಅರಿಯದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದೇಶವೆಂಬ ವಿಷಜ್ವಾಲೆಯನ್ನೇ ಬಿತ್ತಿದೆ. ಅದು ಈಗ ದಗದಗನ ಉರಿಯಲಾರಂಭಿಸಿದೆ. ಇನ್ನು ಮುಂದೆ ಆ ಕುರುಕ್ಷೇತ್ರದಲ್ಲಿ ನಿನ್ನ ನಿರ್ನಾಮದ ಹೊರತು ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲುಳಿದಿಲ್ಲ. ಅವುಗಳು ನನ್ನಲ್ಲುಳಿಯಲು ಅಸಾಧ್ಯ ದುರ್ಯೋಧನ, ಅಸಾಧ್ಯ. ಶಕುನಿ ಎಂಬ ಮೂರಕ್ಷರದ ಪದದ ಅರ್ಥವನ್ನು ಬಲ್ಲೆಯೇನೋ ಮೂಡ. ಶ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಆ ಕುರುಕ್ಷೇತ್ರದ ರಣಾಂಗಣದಲ್ಲಿ, ನೀ ಎಂದರೆ ನಿನ್ನವರನ್ನು ನಿನ್ನಿಂದಲೇ ಮಣ್ಣಾಗಿಸುವವನೇ ಈ ಶಕುನಿಯ. ಶಕುನಿ ಎಂಬ ಮೂರಕ್ಷರದ ಪದದಲ್ಲಿ ಮಧ್ಯದಲ್ಲಿರುವ ಕು ಅಕ್ಷರವನ್ನು ತೆಗೆದರೆ ಉಳಿಯುವುದು ಶನಿ. ಹೌದು, ಆ ಕುರುವಂಶದ ನಿರ್ನಾಮಕ್ಕೆ ಅವತರಿಸಿರುವ ಶನಿ ನಾನೇ, ಆ ಶಕುನಿ ನಾನೇ. ಶಪಥವನ್ನು ಕೈದಿರುವೆ ಕುರುವಂಶವನ್ನು ನಿರ್ಮೂಲಗೊಳಿಸಲು. ಶಪಥವನ್ನು ಕೈದಿರುವೆ ಕುರುವಂಶವನ್ನು ನಿರ್ಮೂಲಗೊಳಿಸಲು. ಶಪಥವನ್ನು ಕೈದಿರುವೆ ಸೆರೆಮನೆಯೊಳಿರಿಸಿ ದಿನಕ್ಕೊಂದು ಅನ್ನ ನೀನವರಿಗಿರಿಸಿ. ಎನ್ನನು ಜನರು ಅಂದು ಸೆರೆಮನೆಯೊಳಿರಿಸಿ ದಿನಕ್ಕೊಂದು ಅನ್ನ ನೀನವರಿಗಿರಿಸಿ. ನರಕದೊಳಗವರನ್ನು ಪರಿನೋವಗೊಳಿಸಿದ ಪಾಪಿ, ನರಕದೊಳಗವರನ್ನು ಪರಿನೋವಗೊಳಿಸಿದ ದುರ್ಮೂರ್ತರರೊಡನೆ ಮರಣಗೊಳಿಸುವ ತೆರದಿ. ಶಪಥವನ್ನು ಕೈದಿರುವೆ ಕುರುವಂಶವನ್ನು ನಿರ್ಮೂಲಗೊಳಿಸಲು. ಶಪಥವನ್ನು ಕೈದಿರುವೆ ಅಟ್ಟಹಾಸದಿ ತುಳಿದ ವಿಷಸರ್ಪದಂತೆ ಮುತ್ತಿಕೊಳ್ಳುವೆ ನಾನವರ ರಣ ಹತ್ತಿನಂತೆ. ಅಟ್ಟಹಾಸದಿ ತುಳಿದ ವಿಷಸರ್ಪದಂತೆ ಮುತ್ತಿಕೊಳ್ಳುವೆ ನಾನವರ ರಣ ಹತ್ತಿನಂತೆ. ವಂಚನೆಯ ಪ್ರಾಣಿ ಗುಳ್ಳನರಿಯಂತೆ, ಸಂಚಿಂದ ಆ ಕುರುಡ ಕುಸಿದೋಗುವಂತೆ, ಶಪಥವನ್ನು ಕೈದಿರುವೆ